ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಭಾಗ್ಯಮ್ಮನಿಗೆ ಏನಂತಂದರೆ ಉಸಿರಾಟನೇ ನಿಂತಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಮಗಳು ಅಲ್ವಾ, ಸಾಕಿದ್ರು ಮಗಳು, ಎತ್ತರು ಮಗಳು, ಚಿಕ್ಕ 3 ವರ್ಷದ ಮಗುನ 30 ವರ್ಷ ತನಕ ಬೆಳೆಸಿದ್ದಾರೆ ಅಂತಂದರೆ ಅವ್ರ ಮೇಗಿರೋ ಪ್ರೀತಿ ಮಮಕಾರ ಅಂತಿಂಥದ್ದಲ್ಲ. ಈ ದೇವಯಾನಿ ಬೇರೆ ಸ್ಕೆಚ್ ಆಗ್ತಾ ಇದ್ದಾಳೆ. ಶಾರದಮ್ಮನ ಎನಿ ಕಂಡೀಷನ್ ಇವತ್ತೇ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಹಠ ತೊಟ್ಟಿದ್ದಾಳೆ. ಹಾಗಾದರೆ ಶಾರದಮ್ಮನ ಕಿಡ್ನಾಪ್ ಮಾಡಿಸ್ತಾಳ ಅಥವಾ ಶಾರದನ ಬಂದು ಯಾರಾದರೂ ಕಾಪಾಡ್ತಾರೆ? ನೋಡೋಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಂಜನಾ ಇದ್ದವಳು, ಅಂಜನಾ ಏನು ಮಾಡ್ತಾಳೆ ಅಂತಂದರೆ ಅಜಿತನ ಕೋಪಕ್ಕೆ ಗುರಿ ಆಗ್ತಾಳೆ. ಯಾಕೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಂದರೆ ಸಂಚಿಕೆ ಆರಂಭದಲ್ಲಿ ಹೆಂಗಾರ ಮಾಡಿಬಿಟ್ಟು ಭೂಮಿನ ನೋಡಬೇಕು ಅಂತ ಹೇಳಿ ಮನೇಲಿ ಶಾರದಮ್ಮ ಭಾಗ್ಯಮ್ಮ ಒಂದೇ ಸಮ ಅಳ್ತಾ ಇರ್ತಾಳೆ. ಭಾಗ್ಯವರೇ ಸ್ವಲ್ಪ ನೀರು ಕೊಡ್ರಿ, ಸಮಾಧಾನ ತಗೋರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಮಾಧಾನ ಮಾಡ್ತಾರೆ. ಭಾಗ್ಯಮ್ಮ ಏನೂ ಆಗಿರಿದ್ರಿ ಇಲ್ಲ, ನನ್ನ ಮಗಳಿಗೆ ಹೇಳಿದೆ, ನಾನು ಪೊಲೀಸ್ ಕೆಲಸ ಬೇಡ ಅಂತ ಹೇಳಿದೆ, ಆದರೂ ಅವಳು ನನ್ನ ಮಾತೇ ಕೇಳಿಲ್ಲ. ನೋಡಿ ಇದೆಲ್ಲ ರಿಸ್ಕ್ ಬೇಕಿತ್ತಾ ಅಲ್ಲ ಭೂಮಿ ಮಗಳೇ, ನಿನ್ಗೆ ಏನಾಯಿತು ಅಂತ ಹೇಳ್ಬಿಟ್ಟು ಒಂದೇ ಸಮ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಭಾಗ್ಯ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನೋಡಿ ನಮ್ಮ ಭೂಮಿಗೆ ಏನೂ ಆಗಿಲ್ಲ ಸಂಗೀತಮ್ಮನವರೇ ಅಂತ ಮತ್ತೆ ಒಂದೇ ಸಮ ಪಾಪ ತಾಯಿ ಹೃದಯ ಅಲ್ವಾ, ಎಷ್ಟೇ ಆಗಲಿ ತಾಯಿ ಅನ್ನೋದು ಮಮಕಾರ ಪ್ರೀತಿನೇ ಬೇರೆ. ನನಗೂ ಕೂಡ ಭೂಮಿನ ನೋಡಬೇಕು ಅನಿಸುತ್ತೆ, ಅವಳಿಗೇನು ಆಗಿರಲ್ಲ ಭಾಗ್ಯಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಮನೆಯವರೆಲ್ಲ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡ್ತಾ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅಜ್ಜಿ ಕೂಡ ಕೇಳ್ತಾರೆ, ಭ್ರಮರಾಂಬ ಅಜ್ಜಿ ಶ್ರವಣ ಹತ್ರ, ಶ್ರವಣ ನಿಜವಾಗ್ಲೂ ನಮ್ಮ ಭೂಮಿಗೆ ಏನೂ ಆಗಿರಲ್ವೇನೋ ಅಂದಾಗ, ಅಯ್ಯೋ ನಮ್ಮ ಜೊತೆ ಯಾವತ್ತಾದರೂ ಸುಳ್ಳು ಹೇಳಿದಾನೆ ನಮ್ಮ, ಏನೂ ಆಗಿರೋಲ್ಲ, ಡಿಪಾರ್ಟ್ಮೆಂಟಲ್ಲಿ ಸಣ್ಣ ಪುಟ್ಟ ಗಾಯಗಳೆಲ್ಲ ಮಾಮೂಲಿ ಆಗಿರುತ್ತೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ನಿಮಗೂ ಕೂಡ ಈ ರೀತಿ ಅನುಮಾನ ಬಂದೋಯ್ತೇನಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಬಾವ, ಈಗ ಎಲ್ಲರೂ ಕೂಡ ಒಟ್ಟಿಗೆ ನೋಡೋಕೆ ಹೋಗೋಣವಾ ಅಂತ ದೇವಯಾನಿ ಹೇಳ್ತಾಳೆ. ಅಯ್ಯೋ ದೇವಯಾನಿ, ಒಟ್ಟಿಗೆ ಬಿಡೋದಿಲ್ಲ, ಅದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಸಾವಿರಾರು ಜನ ಪೊಲೀಸರು ಇರ್ತಾರೆ, ಯಾಕೆ ಏನು ಎತ್ತ ಅಂತ ಮೀಡಿಯಾ ಮುಂದೆ ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಮ್ಮ ಅಜಿತ ಅಲ್ಲಿಗೆ ಬರಬೇಡಿ ಅಂತ ಹೇಳಿದ್ದಾನೆ ಅಂತ ಹೇಳಿದಾಗ, ಮತ್ತು ಈಗ ಏನು ಮಾಡೋದು ಬಾವ ಅಂತ ಹೇಳಿದಾಗ, ನಾನು ಅಜಿತನ ಫೋನ್ ಮಾಡ್ತೀನಿ, ನಾನೊಬ್ಬನೇ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ, ಇದು ಸರಿ ಇದೆ ಬಾವ ಅಂತ ಹೇಳ್ತಾರೆ. ಸರಿ ನೀನೇ ಹೋಗ್ಬಾ ಅಂತ ಎಲ್ಲರೂ ಮನೆಯವರು ಹೇಳ್ತಾರೆ ಶ್ರವಣವರು ಮನೆ ಬಿಟ್ಟು ಹೋಗ್ತಾರೆ. ಅಜಿತು ಭೂಮಿನೂ ಮನೇಲಿಲ್ಲ. ಇಲ್ಲಿ ಶಾರದಮ್ಮನ ಈಸಿಯಾಗಿ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ಆ ಕಿಡ್ನಾಪರ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅವನು ಇಲ್ಲೇ ಇದ್ದೀವಿ ಮೇಡಮ್, ಗೇಟ್ ಹತ್ರನೇ ಇದ್ದೀವಿ, ಅವ್ರು ಹೆಂಗಾರ ಮಾಡಿ ಗೇಟಿಂದ ಹೊರಗೆ ಬಂದರೆ ಸಾಕು ಅಂತ ಹೇಳ್ತಾರೆ. ಅಂದಾಗ ಭೂಮಿಯ ಚಿಕ್ಕ ವಯಸ್ಸು ಅಮ್ಮ ಅಂತ ಕರೆಯೋದು. ಅಮ್ಮ ಈ ವಿಷಯ ನಚ್ಚಿಗೆ ಗೊತ್ತಾಗಲ್ಲ ತಾನೆ, ನಮ್ಮ ಪ್ಲ್ಯಾನ್ ವರ್ಕ್ ಆಗುತ್ತಾ ತಾನೆ ಅಂತ ಹೇಳ್ಬಿಟ್ಟು ಅಂಜನಾ ಬೇರೆ ಅಂದರೆ ಒಂದು ವಿಡಿಯೋ, ಸಣ್ಣ ಮಗುವಿನ ವಿಡಿಯೋನ ಇಟ್ಕೊಂಡು ಶಾರದಮ್ಮನ ಹೊರಗೆ ಕಳಿಸಿ ಆಟ ಆಡಬೇಕು ಅನ್ನೋದು ಇವರ ಒಂದು ಪ್ಲ್ಯಾನ್ ಆಗಿರುತ್ತೆ, ಪ್ರೀ ಪ್ಲ್ಯಾನ್, ಕಿಡ್ನಾಪ್ ಮಾಡಿಸ್ಬೇಕು ಅನ್ನೋದು. ಅದು ಭಾಗ್ಯಮ್ಮನಿಗೂ ಕೂಡ ಆ ವಯಸ್ಸಿಗೆ ಕೇಳಿರ್ತಾಳೆ, ಈ ಕಡೆ ಶಾರದಮ್ಮನೂ ಕೂಡ. ಇಬ್ರಿಗೂ ಏನಂದರೆ ಭೂಮಿ ಆ ಸಣ್ಣ ವಯಸ್ಸು ಇಷ್ಟು ತಳಮಳ, ಎತ್ತ ತಾಯಿ ಒಂಥರ ಹೃದಯನ ಆ ಧ್ವನಿಗೆ ಹೃದಯ ಹಿಂಡಿತಾ ಇದ್ರೆ, ಸಾಕಿದ ತಾಯಿಗೂ ಕೂಡ ಇದು ನನ್ನ ಭೂಮಿ ವಯಸ್ಸು, ಚಿಕ್ಕ ವಯಸ್ಸಿನ ಭೂಮಿ ವಯಸ್ಸು, ನಮ್ಮ ಭೂಮಿಗೆ ಏನಾದರೂ ಆಯ್ತಾ, ಅಯ್ಯೋ ಅವಳೇನಾದರೂ ನನಗೆ ಈ ರೀತಿ ಆತ್ಮವಾಗಿ ಬಂದು ಹೇಳ್ತಿದ್ದಾಳ ಅಂತ ಹೇಳ್ಬಿಟ್ಟು ಅವ್ರಿಗೂ ಹುಚ್ಚಿಡ್ದಂಗೆ ಆಗುತ್ತೆ. ಮನೆಯವರೆಲ್ಲ ಭಾಗ್ಯಮ್ಮ ಎಲ್ಲೋಗ್ತಿದ್ದೀರಾ ಅಂತ ಹೇಳಿದಾಗ ಭಾಗ್ಯಮ್ಮನ ಕಡೆ ಗಮನ ಕೊಡ್ತಾರೆ ಎಲ್ಲರೂ, ಬಟ್ ಶಾರದಮ್ಮನ ಕಡೆ ಗಮನ ಕೊಡೋದಿಲ್ಲ. ಅದು ನನ್ನ ಭೂಮಿ ಚಿಕ್ಕ ವಯಸ್ಸು ಕೇಳ್ತಾ ಇದೆ, ಅದು ನನಗೆ ವಯಸ್ಸು ಕೇಳ್ತಾ ಇದೆ ಅಂದಾಗ, ಏನು ಹೇಳ್ತಿದ್ದೀರಾ ಭಾಗ್ಯಮ್ಮ, ನೀವು ತುಂಬ ತಲೆ ಕಟ್ಸ್ಕೊಂಡಿದ್ದೀರಾ, ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೇಳೋದಿಲ್ಲ ಭಾಗ್ಯಮ್ಮ. ಈ ಕಡೆ ಶಾರದಮ್ಮ ಬೇರೆ ಭೂಮಿ ಅಮ್ಮ ಅನ್ನೋ ವಯಸ್ಸು ಕೇಳ್ತಿರ್ತದಲ್ವಾ, ಹುಡ್ಕೊಂಡು ಇನ್ನೇನು ಗೇಟ್ ಹತ್ರಕ್ಕೆ ಹೋಗಿರ್ತಾರೆ. ಆ ಗೇಟ್ ಹತ್ರಕ್ಕೆ ವಾಚ್ಮೆನ್ ಏನು ಬೇರೆ ಇರೋದಿಲ್ಲ. ಯಾಕೆ ಹೇಳಿ, ವಾಚ್ಮೆನ್ ಬೇಕು ಅಂತಲೇ ಈ ಅಂಜು ಏನು ಮಾಡ್ತಾಳೆ, ಹಾಲು ತರಕ್ಕೆ ಅಂತ ಕಳಿಸ್ತಾಳೆ. ವಾಚ್ಮೆನ್ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಸಾಹೇಬರು ನನ್ನ ಗೇಟ್ ಬಿಟ್ಟು ಹೊರಗಡೆ ಹೋಗಬೇಡಿ ಅಂತ ಹೇಳಿದ್ರಮ್ಮ, ನಾನು ಹೋಗಲ್ಲ ಅಂದಾಗ, ಅಯ್ಯೋ ನಂಗೆ ತುಂಬ ತಲೆನೋವು, ಹಾಲಿಲ್ಲ, ನಾನು ಹೇಳ್ಕೊಳ್ತೀನಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಯಾಕಂದರೆ ವಾಚ್ಮೆನ್ ಇಲ್ಲ ಅಂದರೆ ಆ ಗೇಟಿಂದ ಶಾರದಮ್ಮ ಹೋಗ್ತಾಳೆ, ಆಮೇಲೆ ಕಿಡ್ನಾಪ್ ಮಾಡಬೇಕು ಅನ್ನೋದು ಇವ್ರ ಪ್ಲ್ಯಾನ್ ಆಗಿರುತ್ತೆ. ಅದೇ ಪ್ರಕಾರ ಅವ್ರು ಹಾಲು ತರೋಕೆ ಹೋಗ್ತಾರೆ. ಶಾರದಮ್ಮ ಆ ವಯಸ್ಸು ಕೇಳಿ ಹೋಗ್ತಾ ಇರ್ತಾಳೆ. ಅಲ್ಲಿಗೆ ನಮ್ಮ ಅಜಿತ್ ಎಂಟ್ರಿ ಆಗುತ್ತೆ ರೀ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಈ ಸಾರಿ ಕರೆಕ್ಟ್ ಟೈಮಿಗೆ ಬಂದು ಶಾರದಮ್ಮನ ಪ್ರಾಣ ಕಾಪಾಡಿದ್ರು ಅಂತ ಹೇಳ್ಬೋದು. ಮತ್ತು ಎಲ್ಲೋಗ್ತಿದ್ದೀರ ನೀವು ಅಂದಾಗ, ಮನಶ್ವಿನಿ ಅಂತ ಹೋಗ್ತಾಳೆ. ಎಲ್ಲರೂ ಕೂಡ ಅಮ್ಮ ಅಂತ ಕೋಪ ಮಾಡ್ಕೊಂಡು ಬರ್ತಾರೆ. ಅಲ್ಲಿಗೆ ಇವರು ಬರ್ತಾರೆ ವಾಚ್ಮನ್, ನೀವೆಲ್ಲರೂ ಹೋಗಿದ್ರಿ ಅಂದಾಗ, ಅದು ಅಂಜನಾ ಮೇಡಮ್ ಹಾಲು ತರಕ್ಕೆ ಕಳಿಸಿದ್ರು ಸರ್ ಅಂದಾಗ, ಅಂಜನಾ ಅಂತ ಕೋಪ ಮಾಡ್ಕೊಂಡು ಬರ್ತಾರೆ. ಏನಾಯಿತು ಅಜಿತ, ಯಾಕೋ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂದ ತಕ್ಷಣ, 22 ವರ್ಷಗಳಾದಮೇಲೆ ಅತ್ತೆ ಮಾವನಿಗೆ ಸಿಕ್ಕಿದ್ದಾಳೆ. ಆದರೆ ಅತ್ತೆ ಗೇಟ್ ಹತ್ರ ಹೋಗ್ತಾ ಇದ್ಲು, ಇನ್ನೊಂದು ಸ್ವಲ್ಪ ಆದರೆ ಯಾವುದೋ ಜೀಪಿಂದ ಹೋಗ್ತಾ ಇದ್ರು. ಅಲ್ಲ ನಿಮ್ಗೆ ಯಾರಿಗೂ ಮನೇಲಿ ನೋಡ್ಕೋಬೇಕು ಅಂತ ಗೊತ್ತಾಗಲ್ವ ಅಂದಾಗ, ಅಲ್ಲ ಕಣೋ ನಾವು ಭೂಮಿ ಇದರಲ್ಲೇ ಇದ್ವಿ ಅಂದಾಗ, ಯಾರಿಗಾದ್ರೂ ಒಂದು ಜವಾಬ್ದಾರಿ ವಹಿಸಿದ್ದೀವಿ ಅಂದರೆ ಅದನ್ನು ಸರಿಯಾಗಿ ನೋಡ್ಕೋಬೇಕು. ನಿನಗೆ ಬುದ್ಧಿ ಇಲ್ವಾ, ಈ ಥರ ಎಲ್ಲ ಕಳಿಸಿದೆಯಲ್ಲ, ಏಕೆ ಪಲ್ಲವಿ ಯಾಕೆ ಇರಲಿಲ್ವಾ ಅಂತ, ತುಂಬ ತಲೆನೋಯ್ತಿತ್ತು, ಹಾಲು ಬೇಕಿತ್ತು ಅಂದಾಗ, ಮನೇಲಿ ಹಾಲಿಲ್ಲ ಅಂದರೆ ಆನ್ಲೈನ್ ಆರ್ಡರ್ ಮಾಡಬೇಕಾಗಿತ್ತು, ಮನೆಗೆ ಬರ್ತಿತ್ತು, ಇಲ್ಲ ಪಲ್ಲವಿಕನ ಕಳಿಸ್ಬೇಕಾಗಿತ್ತು, ವಾಚ್ಮೆನ್ನೇ ಯಾಕೆ ಕಳಿಸಿದ್ರು ನೀವು ಅಂತ ಅಂಜನ ಸರಿಯಾಗಿ ಬೈತಾರೆ ಅಜಿತ್ ಅವರು.
ಭೂಮಿ ಬಗ್ಗೆ ಕೇಳ್ತಾರೆ. ಭೂಮಿ ಇನ್ನೇನು ಆನ್ ದ ವೇ ಅಂತ ಹೇಳ್ತಾರೆ. ಸೊ ಅಷ್ಟರಲ್ಲಿ ಭೂಮಿ ಕೂಡ ಗಾಡಿ ಬಂತು ಅಂತ ಅನಿಸುತ್ತೆ. ಅಂದ ತಕ್ಷಣ ಭೂಮಿ ಕೂಡ ಬರ್ತಾರೆ. ಬಂದ ತಕ್ಷಣ ಭೂಮಿನ ಎತ್ಕೊಂಡು ಬರ್ತಾರೆ. ಭೂಮಿ 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 ಅಂತ ಎಲ್ಲರೂ ಕುಟುಂಬದವರು ಓಡಿ ಓಡಿ ಹೋಗ್ತಾರೆ. ಅಲ್ಲಿ ಅಜಿತ್ ಅವರು ಭೂಮಿ ಬಗ್ಗೆ ಇಂಟರ್ವ್ಯೂವಲ್ಲೂ ಕೂಡ ತುಂಬ ಚೆನ್ನಾಗಿ ಭೂಮಿ ಬಗ್ಗೆ ಮಾತಾಡಿದ್ದಾರೆ. ಸೊ ಅವರು ಪ್ರಾಣವನ್ನೇ ಏನಪ್ಪ ಅಂದರೆ ಪಣಕ್ಕಿಟ್ಟು ಈ ಒಂದು ಮಕ್ಕಳನ್ನ ಕಾಪಾಡಿದ್ದಾರೆ ಅಂತ. ಆ ಹಳ್ಳಿ ವ್ಯಕ್ತಿ ಮಗುನ ಕರ್ಕೊಂಡು ಸೇಮ್ ವೀರಣ್ಣ ಥರ ಕಾಣ್ತಿರ್ತಾರೆ. ವೀರಣ್ಣ ಭೂಮಿ ಥರನೇ ಕಾಣ್ತಿರ್ತಾರೆ. ಮಗುನ ಕರ್ಕೊಂಡು ಕೈ ಹಿಡಿದು ಕರ್ಕೊಂಡು ಬಂದು ಅಜಿತ್ ಕೇಳ್ತಾರೆ, ತುಂಬ ಉಪಕಾರ ಆಯಿತು ಸರ್, ನನ್ನ ಮಗಳಿಗೋಸ್ಕರ ನಿಮ್ಮ ಹೆಂಡತಿ ಕಾಲನೇ ಸೂಟ್ ಮಾಡಿದಿರಿ ಅಂತ ಗೊತ್ತಾಯಿತು. ನಿಮಗೆ ಮಕ್ಕಳು ಮೊಮ್ಮಕ್ಕಳು 100 ವರ್ಷ ನೀವು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಖುಷಿಯಾಗಿ ಬಾಳಬೇಕು ಅಂತ ಹೇಳಿ ಆ ಮಗುನ ತೊಡೆ ಮೇಲೆ ಕೂರಿಸಿದಾಗ ಸೊ ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ. ಈ ಅಂಜನಾ ಮತ್ತು ದೇವಯಾನಿ ಪ್ಲ್ಯಾನ್ ಅಂತೂ ಫ್ಲಾಪ್ ಆಯಿತು, ವರ್ಕ್ ಆಗಲಿಲ್ಲ. ಅಂತೂ ಇಂತೂ ಅಜಿತ್ ಅವರು ಈ ಸಾರಿ ನಮ್ಮ ಶಾರದಮ್ಮನ ಕಾಪಾಡಿದ್ರು, ಮನೆಗೆ ಕರ್ಕೊಂಡು ಬಂದರು. ಈಗ ಮತ್ತೇನು ಪ್ಲ್ಯಾನ್ ಮಾಡ್ತಾರೆ, ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.